ಮ್ಯಾಜಿಕ್ ಆಗ್ತದೆ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ. ಊಟ ರೆಡಿ ಅಂತ ಹೇಳಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಗಳು ಬಂದಿದ್ದಾರೆ, ಮಣಿಪಾಲಿಂದ ಬಂದಿದ್ದಾರೆ. ಹೋದ ವರ್ಷ ನಾನು ಬೊಂಬಾಟ್ ಭೋಜನದಾಗ ಈ ರಾಜಗಿರಿ ಉಂಡಿ ಮಾಡಿ ತೋರಿಸಿದ್ದಾರೆ. ಚಂದ್ರು ಸರ್ಗೆ ಮತ್ತು ಅವ್ರ ಟೀಮ್ಗೆ ಉಂಡಿ ಭಾಳ ಲೈಕ್ ಆಗಿದ್ದು. ಈ ವಿಡಿಯೋನ ನಾನು ಶೇರ್ ಮಾಡಿದಾಗ ಭಾಳ ಮಂದಿ ರಾಜಗಿರಿ ಉಂಡಿ ಡಿಟೇಲ್ ರೆಸಿಪಿ ಶೇರ್ ಮಾಡಿರಿ ಅಂತ ಕೇಳಿದ್ರಿ. ಅದಕ್ಕೆ ಇವತ್ತು ರಾಜಗಿರಿ ಉಂಡಿ ರೆಸಿಪಿ ಶೇರ್ ಮಾಡಕತ್ತೇನೆ ರೀ. ಹಬ್ಬದ ರೆಸಿಪಿ ಸೀರೀಸ್ನಾಗ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಉಂಡಿ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಅದು ಯಾವುದಪ್ಪ ಅಂತಂದ್ರೆ ರಾಜಗಿರಿ ಉಂಡಿ. ಹಳೆ ಕಾಲದ ರೆಸಿಪಿ. ಶ್ರಾವಣ ಮಾಸದಾಗ ಉಪವಾಸ ವ್ರತ ಇದ್ದಾಗ ಹೆಚ್ಚಾಗಿ ಮಾಡ್ತಾರ. ನಿಮ್ಮ ಕಡೆ ಈ ರಾಜಗಿರಿ ಉಂಡಿನ ಯಾವಾಗ ಮಾಡ್ತೀರಂತೇಳಿ ಕಮೆಂಟ್ ಮಾಡ್ರಿ. ಹಳೆ ಕಾಲದ ರೆಸಿಪಿ ಆದರೂ ಅಗದಿ ಸರಳ ಐತ್ರಿ, ಭಾಳ ಈಸಿ ಐತಿ. ಬರ್ರಿ ಹಂಗಂದ್ರೆ ಫಟಾಫಟ್ ಅಂತೇಳಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ರಾಜಗಿರಿ ಅಂದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ ಅಂತ ಅನ್ನೋರಿಗೆ ತೋರ್ಸಕತ್ತೀನಿ ನೋಡ್ರಿ. ರಾಜಗಿರಿ ಈ ಥರ ಇರುತ್ತೆ, ಒಂಥರ ಗಸಗಸಿಗತ್ಲೆ ಇರುತ್ತೆ. ರಾಜಗಿರಿ ಅಂತಂದ್ರೆ ಹರವೆ ಸೊಪ್ಪಿನ ಬೀಜ ಒಣಗಿದ ಮೇಲೆ ಇದು ಈ ಥರ ಆಗುತ್ತೆ. ಇದ್ರಾಗ 2 ಥರ ಇರ್ತಾವ್ರಿ, ಇನ್ನೊಂದು ಕಪ್ಪಗಿರುತ್ತೆ. ಈ ರಾಜಗಿರಿ ಆರೋಗ್ಯಕ್ಕೆ ಭಾಳ ಚಲೋ ಅಷ್ಟೇ ಅಲ್ಲದೆ ವ್ರತ ಉಪವಾಸದಾಗಿದ್ದು ಭಾಳ ಶ್ರೇಷ್ಠ ಅಂತ ಹೇಳ್ತಾರ. ಮೊದಲ ಹೈ ಫ್ಲೇಮ್ನಾಗ ಒಂದು ದಪ್ಪ ತಳದ ದೊಡ್ಡ ಕಡಾಯಿನ ಬಿಸಿ ಮಾಡಕ್ಕಿಡ್ರಿ. ಕಡಾಯಿ ಚಲೋ ತಂಗೆ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ರಾಜಗಿರಿ ಹಾಕ್ರಿ. ಒಂದು ಕಾಟನ್ ಅರ್ಬಿ ತಗೊಂಡು ಹಿಂಗೆ ಫಾಸ್ಟಾಗಿ ತಿರ್ಗಿಸ್ಕೊಂತ ಇದನ್ನು ಹುರಿಬೇಕು. ಅವಾಗ ಪಟ್ನ ರಾಜಗಿರಿ ಹಿಂಗೆ ಚಟಪಟ ಅಂತೇಳಿ ಅರಳಕ್ಕೆ ಶುರು ಆಗ್ತಾವ್ರಿ. ಅಳ್ಳಿನ ಜೋಳ ಮಾಡೋ ಮುಂದೆ ಜೋಳದ ಅರಳು ಹೆಂಗೆ ಅರಳ್ತಾವಲ್ರಿ, ಹಂಗೆ ರಾಜಗಿರಿನೂ ಅರಳ್ತಾವು. ಇವು ಎಲ್ಲ ಪೂರ್ತಿ ಚಲೋ ತಂಗೆ ಅರಳಬೇಕು ಮತ್ತು ಚಟಪಟ ಅನ್ನೋ ಶಬ್ದ ನಿಲ್ಲಬೇಕು. ಅಲ್ಲಿ ತನಕ ಇವನ್ನ ಹಿಂಗೆ ನಾವು ಕೈ ಆಡಿಸ್ಕೊಂತ ಹುರಿಬೇಕು. ನೋಡ್ರಿ, ಹಿಂಗಾದ್ರೆ ಸಾಕು, ಹಿಂಗೆ ಚಲೋ ತಂಗೆ ಅರಳಬೇಕು. ಈಗ ಇದನ್ನು ಪಟ್ನ ತೆಗೆದ್ಬಿಟ್ಟು ಒಂದು ಪಾತ್ರೆ ಒಳಗೆ ಹಾಕಬೇಕು. ಮತ್ತು ಅದೇ ಥರ ಇನ್ನೊಂದು ಸ್ವಲ್ಪ ರಾಜಗಿರಿ ಹಾಕಿ ಹುರಿಬೇಕು. ರಾಜಗಿರಿ ಹುರಿ ಮುಂದೆ ಇಲ್ಲೇ ನೀವು 2 ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಒಂದು ಸಲಕ್ಕೆ 1 ಟೇಬಲ್ ಸ್ಪೂನ್ ಇಲ್ಲ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ರಾಜಗಿರಿ ಹಾಕಿ ಹುರಿಬೇಕು. ಒಮ್ಮೆ ಭಾಳಷ್ಟು ಹಾಕಬಾರ್ದು, ಸ್ವಲ್ಪ ಹಾಕುವಂತ ಹುರಿಬೇಕು. ಇಲ್ಲ ಅಂತಂದ್ರೆ ಅವು ಸರಿಯಾಗಿ ಅರಳುವುದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ರಾಜಗಿರಿ ಹುರಿಯೋಕೆ ಆದಷ್ಟು ದೊಡ್ಡ ಕಡಾಯಿನ ಬಳಸ್ರಿ. ಅಂದ್ರೆ ರಾಜಗಿರಿ ಎಲ್ಲ ಕಡೆ ಸಿಡಿಯೋದಿಲ್ಲ. ಮತ್ತು ಹೈ ಫ್ಲೇಮ್ನಾಗ ಹುರಿಬೇಕು, ಅಂದ್ರೆ ರಾಜಗಿರಿ ಭಾಳ ಚಂದ ಅರಳ್ತಾವು. ಈಗ ನಾನು ಇಷ್ಟು ರಾಜಗಿರಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ನಿಮ್ಗೆ ಎಷ್ಟು ಬೇಕಂತೇಳಿ ಅಷ್ಟು ನೀವು ಹುರಿದು ರೆಡಿ ಮಾಡಿ ಇಟ್ಕೊಬೋದು. ನೋಡಿರಿ ರಾಜಗಿರಿ ಎಷ್ಟು ಚಂದ ಅರಳ್ಯಾವು. ಈ ರಾಜಗಿರಿನ ದೇಶದಾಗ ಎಲ್ಲ ರಾಜ್ಯದಾಗ ಬಳಸ್ತಾರೆ. ಬೇರೆ ಬೇರೆ ಕಡೆ ಇದನ್ನು ಬೇರೆ ಬೇರೆ ಹೆಸರಲ್ಲೇ ಕರೀತಾರೆ. ರಾಜಗಿರಿ, ರಾಮದಾನ್, ಅಮರಾಂತ್ ಅಂತ ಹೇಳಿ ಹಿಂಗೆ ಬೇರೆ ಬೇರೆ ಹೆಸರಲ್ಲೇ ಕರೀತಾರೆ. ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾಗ ಇದು ಭಾಳ ಪ್ರಸಿದ್ಧ. ಆನ್ಲೈನಾಗ ಸಿಗುತ್ತೆ, ಇಲ್ಲ ಅಂತಂದ್ರೆ ಬ್ಲಿಂಕಿಟ್ನಾಗ ಮತ್ತು ಇನ್ಸ್ಟಾಮಾರ್ಟ್ನಾಗ ಇದು ಸಿಗ್ತೈತಿ, ನೀವು ನೋಡ್ಕೊಂಡು ತರಿಸ್ಕೋಬೋದು. ಈಗ ಇವನ್ನ ಕಪ್ಲೆ ಅಳತಿ ಮಾಡ್ಕೊಳಕತ್ತೀನಿ ರೀ. ಟೋಟಲ್ ಇವು 3 ಕಪ್ ಅಷ್ಟು ಅದಾವು. ಆದರೆ ಈಗ ನಾನು ಉಂಡೆ ಮಾಡೋಕೆ ಬರೀ 2 ಕಪ್ ಅಷ್ಟು ತಗೋತೀನಿ. ಇನ್ನೂ 1 ಕಪ್ ಐತಲ್ಲ, ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇದೇ ಕಪ್ಲೆ 2 ಕಪ್ ಅಷ್ಟು ಬೆಲ್ಲನ ಅಳತಿ ಮಾಡಿ ತಗೊಳಕತ್ತೀನಿ ರೀ. 2 ಕಪ್ ರಾಜಗಿರಿಗೆ 2 ಕಪ್ ಅಷ್ಟು ಬೆಲ್ಲ ಬೇಕು. ಸಿಹಿ ಜಾಸ್ತಿ ಅನ್ನಿಸ್ತಪ್ಪ ಅಂತಂದ್ರೆ ನೀವು 1.25 ಕಪ್ ಅಷ್ಟು ಬೆಲ್ಲನ ಬಳಸ್ಬೋದು. ಆಮೇಲೆ 1 ಕಪ್ ಅಷ್ಟು ಶೇಂಗಾ ಪುಡಿ ತೊಗೊಂಡೇನಿ ರೀ. ಶೇಂಗಾನ ಚಲೋ ತೆಂಗೆ ಹುರಿದು ಸಿಪಿ ತೆಗೆದು ಹಿಂಗೆ ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ನೀವು ಎಷ್ಟು ರಾಜಗಿರಿ ತಗೋತೀರಲ್ರಿ ಅದ್ರ ಅರ್ಧದಷ್ಟು ಶೇಂಗಾ ಪುಡಿ ತಗೋಬೇಕು. ಈಗ ನಾ ಇಲ್ಲೇ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಡಾಕತ್ತೇನೆ. ಆಮೇಲೆ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ರಾಗ 2 ಕಪ್ ಅಷ್ಟು ಬೆಲ್ಲ ಮತ್ತು 1-2-3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಬೇಕು. ಲಕ್ಷ ಇರಲಿ, ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಹೈ ಫ್ಲೇಮ್ನಾಗ ಬೆಲ್ಲ ಕರಗುತ್ತಾನ ಅದನ್ನು ತಿರ್ಕೋಂತ ಇರಬೇಕು. ಬೆಲ್ಲ ಎಲ್ಲ ಪೂರ್ತಿ ಕರಗಿದ ಮೇಲೆ ಉರಿನ ಸಣ್ಣ ಮಾಡಿರಿ. ಸಣ್ಣ ಉರಿ ಒಳಗೆ ಬೆಲ್ಲ ಸ್ವಲ್ಪ ಕುದ್ದ ಮೇಲೆ ಈ ರೀತಿ ನಾವು ಪಾಕನ ಚೆಕ್ ಮಾಡಬೇಕು. ನೀರು ಹಾಕಿದ ಒಂದು ಪ್ಲೇಟ್ನಾಗ ಸ್ವಲ್ಪ ಪಾಕ ಹಾಕ್ರಿ. ಈ ಪಾಕ ನೀರಾಗ ತಳದಾಗ ಕುಂದ್ರಬೇಕು, ನೀರು ಜೋಡಿ ಹರ್ಕೊಂಡು ಹೋಗಬಾರ್ದು. ಅಂದ್ರೆ ಅವಾಗ ನಮ್ಮ ಪಾಕ ರೆಡಿ ಆಗೈತೆ ಅಂತೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಿರಿ. 1 ಟೀ ಸ್ಪೂನಷ್ಟು ತುಪ್ಪ ಮತ್ತು 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡಿರಿ. ಆಮೇಲೆ ರಾಜಗಿರಿ ಮತ್ತು ಶೇಂಗಾ ಪುಡಿ ಹಾಕಿ ಸ್ವಲ್ಪ ಇದನ್ನು ಫಾಸ್ಟಾಗಿ ಮಿಕ್ಸ್ ಮಾಡಬೇಕು. ಈ ಕೆಲಸನ ನಾವು ಸ್ವಲ್ಪ ಜಲ್ದಿ ಮಾಡಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ಪಾಕ ಗಟ್ಟಿ ಆಗುತ್ತೆ. ಚಲೋ ತಂಗೆ ಮಿಕ್ಸ್ ಮಾಡಿದನ್ನು ಪಟ್ನ ತುಪ್ಪ ಹಚ್ಚಿ ಪ್ಲೇಟ್ ಇರುತ್ತಲ್ರಿ ಅದ್ರಾಗ ಹಾಕಬೇಕು.
ಈಗ ಕೈಗೆ ಸ್ವಲ್ಪ ನೀರು ಹಚ್ಕೋರಿ. ನಿಮ್ಗೆ ಉಂಡೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಮಿಶ್ರಣ ಕೈಯಾಗ ತಗೊಂಡು ಒತ್ತಿ ಉಂಡೆ ಕಟ್ರಿ. ಬಿಸಿ ಇರುತ್ತೆ, ಹುಷಾರು. ಉಂಡೆ ಕಟ್ಟು ಮುಂದೆ ಭಾಳ ಬಿಸಿ ಅನಿಸಿದ್ರೆ ಕೈ ಸುಡಾಕತ್ತೈತಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀವು ನೀರಾಗ ಕೈ ಎದ್ಬೋದು, ನಡಿತೈತಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಮೊದಲು ನಾವೇನು ಎತ್ತಿಟ್ಟಿರ್ತೀವಲ್ಲಿ ರಾಜಗಿರಿ ಅದ್ರಾಗ ಹಾಕಿ ಹಿಂಗೆ ಸ್ವಲ್ಪ ಹೊತ್ತನ ಇದನ್ನು ರೋಲ್ ಮಾಡಬೇಕು. ಸ್ವಲ್ಪ ಅದನ್ನ ಹೊಳ್ಳಾಡ್ಸ್ಬೇಕು ಅದ್ರಾಗ. ಅವಾಗ ನೋಡಕ್ಕೆ ಉಂಡೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಆತಲ್ರಿ. ಇದೇ ಥರ ಎಲ್ಲ ಉಂಡಿನ ಸ್ವಲ್ಪ ನಾವು ಜಲ್ದಿ ಕಟ್ಟಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ಪಾಕ ಗಟ್ಟಿ ಆಗುತ್ತೆ. ಉಂಡೆ ಶೇಪ್ ಸರಿ ಆಗಲಿಲ್ಲಪ್ಪ ಅಂತಂದ್ರೆ ನಡಿತೈತಿ, ಆಮೇಲೆ ಉಂಡೆ ತಣ್ಣಗಾದ್ಮೇಲೆ ಅದನ್ನು ಸರಿ ಮಾಡ್ಕೋಬೋದು. ಆದ್ರೆ ಉಂಡಿನ ಜಲ್ದಿ ಕಟ್ಟೋದು ಭಾಳ ಮುಖ್ಯ. ಉಂಡೆ ಕಟ್ಟೋ ಮುಂದೆ ಉಂಡೆ ಮಿಶ್ರಣ ಗಟ್ಟಿ ಆಯ್ತು, ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂತಂದ್ರೆ ಹೆದರಬೇಡ್ರಿ. ಮತ್ತು ಅದನ್ನು ವಾಪಸ್ ಕಡಾಯಿ ಒಳಗೆ ಹಾಕ್ರಿ. 2 3 ಟೀ ಸ್ಪೂನಷ್ಟು ನೀರು ಚಿಮ್ಕಿಸ್ರಿ. ಸ್ವಲ್ಪ ಅದನ್ನು ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತನ ತಿರ್ಕೋಂತ ಬಿಸಿ ಮಾಡಿರಿ, ಆವಾಗ ಸರಿ ಆಗತ್ತೆ. ಲಕ್ಷ್ಯ ಇರಲಿ, ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದೆ 1-2 ನಿಮಿಷ ಬಿಸಿ ಮಾಡಿದಾಗ ಅವಾಗ ಉಂಡೆ ಮಿಶ್ರಣ ಮೆತ್ತಗಾಗತ್ತೆ, ಗಟ್ಟಿಯಾಗಿರ್ತಲ್ರಿ, ಅದು ಸಾಫ್ಟ್ ಆಗುತ್ತೆ. ಗ್ಯಾಸ್ ಬಂದ್ ಮಾಡಿ ಮತ್ತು ಅದೇ ಥರ ನೀವು ಇನ್ನೂ ಬಿಸಿ ಇದ್ದಾಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಆಯ್ತು. ಒಂದೊಂದು ಉಂಡೆ ಕಟ್ಟಿದ ಮೇಲೆ ರಾಜಗಿರಿ ಒಳಗೆ ರೋಲ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಇನ್ನೂ 5-6 ಉಂಡೆ ಉಳಿದಿದ್ದು ರೀ ಕಟ್ಟೋದು. ಅವಾಗ ನೋಡ್ರಿ ಉಂಡೆ ಮಿಶ್ರಣ ಗಟ್ಟಿ ಆಗಿಬಿಡ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಅದಕ್ಕೆ ನೀರು ಚಿಮ್ಕಿಸಿ ಸಣ್ಣ ಉರಿ ಒಳಗೆ 2-3 ನಿಮಿಷ ಇದನ್ನು ಬಿಸಿ ಮಾಡಿದೆ, ಆವಾಗ ಸರಿ ಆಯ್ತು. ಅದೇ ಥರ ನಾನು ಎಲ್ಲ ಉಂಡೆ ಕಟ್ಟಿದ್ದೆ ನೋಡ್ರಿ. ಟೋಟಲಿ 15 ಉಂಡೆ ಆಗ್ಯಾವು. ಉಂಡೆ ಕಟ್ಟೋ ಮುಂದೆ ಉಂಡೆ ಮಿಶ್ರಣ ಭಾಳ ಬಿಸಿ ಇರುತ್ತಲ್ರಿ, ಅವಾಗ ನಾವು ಜಲ್ದಿ ಉಂಡೆ ಕಟ್ಟಬೇಕಾಗತ್ತೆ. ಅದಕ್ಕೆ ಒಂದು ಉಂಡೆ ಸಣ್ಣದು, ಒಂದು ಉಂಡೆ ದೊಡ್ಡದಾಗ್ಯಾವು. ಈಗ ಇವನ್ನ ಮತ್ತೆ ಸ್ವಲ್ಪ ಲೈಟಂಗೆ ಒತ್ತಿಬಿಟ್ಟು ಉಂಡೆ ಶೇಪ್ನ ಸರಿ ಮಾಡಬೇಕು. ಮೊದಲು ಬಿಸಿ ಇರುತ್ತಂತೇಳಿ ನಾವು ಹೆಂಗಾರ ಕಟ್ಟಿಟ್ಟಿರ್ತೀವಲ್ರಿ, ಆಮೇಲೆ ಇವನ್ನೇನು ಮಾಡಬೇಕು, ಸ್ವಲ್ಪ ಲೈಟಂಗೆ ಒತ್ತಿ ಎಲ್ಲ ಉಂಡೆ ಶೇಪ್ನ ಸರಿ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ಎಷ್ಟು ಚಂದ ಕಾಣಕತ್ತಾವು. 8-10 ದಿನ ಇವನ್ನ ಒಂದು ಏಟೆಡ್ ಡಬ್ಬ್ಯಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಒಂದು ಉಂಡೆ ಮುರಿದು ತೋರ್ಸಕತ್ತೀನಿ ನೋಡ್ರಿ. ಭಾಳ ಮೆತ್ತಗೂ ಆಗಿಲ್ಲ, ಭಾಳ ಬಿರುಸೂ ಇಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗ್ಯಾವಂತ ಹೇಳಿ. ಉಂಡೆಂತರೂ ಭಾಳ ರುಚಿ ಆಗ್ಯಾವ್ರಿ, ಆದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಆಗೈತಿ. ಸಿಹಿ ಜಾಸ್ತಿ ಇಷ್ಟಪಡೋರಿಗೆ ಸರಿ ಅನಿಸ್ಬೋದು, ಆದ್ರೆ ನಾವು ಸ್ವಲ್ಪ ಕಡಿಮೆ ತಿಂತೀವಲ್ರಿ, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸಕತ್ತೈತಿ. ಸೊ ನೀವೇನ್ರಿ ನಮ್ಗತ್ಲೆ ಭಾಳ ಬೆಲ್ಲ ತಿಂತಿರಲಿಲ್ಲ, ಭಾಳ ಸ್ವೀಟ್ ಇಷ್ಟಪಡಂಗಿಲ್ಲಪ್ಪ ಅಂತಂದ್ರೆ 1 ಕಪ್ ರಾಜಗಿರಿಗೆ 3/4 ಕಪ್ ಅಷ್ಟು ಬೆಲ್ಲ ಹಾಕ್ರಿ, ಅಂದ್ರೆ ಸರಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಶೇಷವಾದಂಥ ಈ ಉಂಡೆ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದಂತ ಅಂದ್ಕೊಂಡಿನಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪ ಏನ್ರಿ ಉಪಯೋಗ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.